ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಲೋಕಸಭೆ ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಹಬ್ಬ. ಮತದಾರನ ಜವಾಬ್ದಾರಿ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾಕಂತ ಹೇಳಿದ್ರೆ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸುವಂತ ಗುರುತರವಾದಂಥ ಜವಾಬ್ದಾರಿ ಮತದಾರನ ಮೇಲೆ ಇರುತ್ತೆ. ಹೀಗಾಗಿ ಯಾವ ಅಭ್ಯರ್ಥಿ ಸೂಕ್ತ ಎನ್ನುವಂಥದ್ದಾಗಿ ಮತದಾನವನ್ನು ಕೂಡ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ನಾವು ಇಲ್ಲಿ ಚುನಾಯಿಸಿದಂಥ ವ್ಯಕ್ತಿ ಸಂಸತ್ಗೆ ಹೋಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಆಗ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮತದಾರನ ನಾಡಿ ಮಿಡಿತವನ್ನು ಅರಿಯುವಂಥ ಕೆಲಸವನ್ನು ಕೂಡ ರಾಜಕೀಯ ಪಕ್ಷಗಳು ಮಾಡ್ತಾ ಹೋಗ್ತಾರೆ. ಹಾಗೆಯೇ ನಾವು ಇವತ್ತೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿನ ಸಂಸದರು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಿದ್ದಾರೆ, ಇದೇ ಹೊತ್ತಿನ ವಿಶೇಷ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ನಾವಿವತ್ತು ಪ್ರಮುಖವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರುವಂತ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಏಲಕ್ಕಿ ತವರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ಫೀವರ್ ಇದೆ ಅಂತೇಳಿ ಕಾವೇರ್ತಾ ಇದೆ ಏಲಕ್ಕಿ ನಾಡು. ಹಾವೇರಿ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಫೀವರ್. ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಸ್ಪರ್ಧೆ ಅನುಮಾನ ಎನ್ನಲಾಗ್ತಾ ಇದೆ. ದೊಡ್ಡದಾಯಿತು ಬಿಜೆಪಿ ಆಕಾಂಕ್ಷಿಗಳ ಲೋಕ ಅಖಾಡದ ಪಟ್ಟಿ. ಕಾಂಗ್ರೆಸ್ ಪಕ್ಷದಲ್ಲೂ ಹೆಚ್ಚುತ್ತಾ ಇದ್ದಾರೆ ಆಕಾಂಕ್ಷಿಗಳು. ಬಿಜೆಪಿ ಭದ್ರಕೋಟೆಯನ್ನ ಭೇದಿಸ್ತಾರಾ ಕಾಂಗ್ರೆಸ್ ಪಕ್ಷ ಎನ್ನುವಂತ ಪ್ರಶ್ನೆ ಇದೆ. ಲಿಂಗಾಯತರು, ಕುರುಬ ಹಾಗೆಯೇ ಮುಸ್ಲಿಂ ಮತದಾರರು ಇಲ್ಲಿ ನಿರ್ಣಾಯಕ. ಸಂಸದ ಶಿವಕುಮಾರ್ ಉದಾಸಿ ಹಿಟ್ ವಿಕೆಟ್ ಆದ್ರ ಎನ್ನುವಂತ ಪ್ರಶ್ನೆ ಇದೆ ಈ ಬಾರಿ. ಹಾಗಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆಯನ್ನ ಮಾಡೋದಿದ್ರು ಟಿಕೆಟ್ ಸಿಗಲ್ವಾ ಪ್ರಶ್ನೆಗಳಿವೆ. ಗ್ಯಾರಂಟಿಗಳು, ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೈಗೆ ಪ್ಲಸ್ ಆಗುತ್ತಾ, ಕಾಂಗ್ರೆಸ್ಗೆ ಪಂಚ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಇದೆ. ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಬಾರಿ ಅಲ್ಲಿ ಯಾರು ವಿಜಯವನ್ನ ಸಾಧಿಸ್ತಾರೆ ಎನ್ನುವಂತ ಲೆಕ್ಕಾಚಾರ ಜೋರಾಗಿದೆ. ಒಂದು ಕಡೆಯಲ್ಲಿ ಬಿಜೆಪಿಯಲ್ಲೂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಹಾಗೆಯೇ ಕಾಂಗ್ರೆಸ್ ಈ ಬಾರಿ ಆದರೂ ನಾವು ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು, ಹಾವೇರಿಯನ್ನ ಕೈವಶ ಮಾಡಿಕೊಳ್ಬೇಕು ಎನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಬನ್ನಿ ನೋಡೋಣ. ಪ್ರಮುಖವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಟಿಕೆಟ್ ಅಲ್ಲಿ ಏನಂದ್ರೆ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ. ಹಾಲಿ ಸಂಸದರಿರುವಂತಹ ಶಿವಕುಮಾರ್ ಉದಾಸಿ ಅವರು ನಾನು 2024ರ ಲೋಕಸಭೆ ಚುನಾವಣೆಯಲ್ಲಿ ಫೈಟ್ ಮಾಡೋದಿಲ್ಲ ಅನ್ನುವಂತ ಒಂದೇ ಒಂದು ಹೇಳಿಕೆ ಬೆಂದಂತ ಬೆನ್ನಲ್ಲ ಏನಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಏನಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಏನಂದ್ರೆ ಅವರು ಇರ್ತಕ್ಕಂತಹ ಸಂದರ್ಭದಲ್ಲಿ ಸತತ 3 ಬಾರಿ ಗೆದ್ದು ಬಿಜೆಪಿ ಭದ್ರಕೋಟೆ ಅಂತೇಳಿ ಈಗ ಏನಂದ್ರೆ ಬಿಜೆಪಿ ವಲಯದಲ್ಲಿ ಗುರುತಿಸಿಕೊಂಡಿದೆ. ಜೊತೆಗೆ ಏನಂದ್ರೆ ಎಲ್ಲ ಒಂದು ರಾಷ್ಟ್ರೀಯ ನಾಯಕರ ಕಣ್ಣು ಏನಂದ್ರೆ ಈಗ ಹಾವೇರಿ ಮತ್ತು ಗದಗ ಲೋಕಸಭಾ ಒಂದು ಕ್ಷೇತ್ರದ ಮೇಲೆ ಕಂಡಿದೆ. ಜೊತೆಗೆ ಬಿಜೆಪಿ ಅವರಿಗೆ ಪ್ಲಸ್ ಮತ್ತು ಮೈನಸ್ ನಾವು ನೋಡ್ತಾ ಹೋದ್ರೆ ಬಿಜೆಪಿಗೆ ಪ್ರಮುಖವಾಗಿ ಏನಂದ್ರೆ ಸತತ 3 ಬಾರಿ ಏನು ಗೆಲ್ಲುವುದರ ಮೂಲಕ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿರ್ತಕ್ಕಂಥ ಹಾಲಿ ಸಂಸದರು ಸಹ ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ರಾಜ್ಯದಲ್ಲಿ ಈಗಾಗಲೇ ಏನಂದ್ರೆ ಕೆಲವೊಂದಿಷ್ಟು ಘಟನಾವಳಿಗಳನ್ನ ನೋಡ್ತಾ ಹೋದ್ರೆ ಜೊತೆಗೆ ಬಿಜೆಪಿಯಲ್ಲಿ ಇರತಕ್ಕಂಥ ಸಂಸದರು ಅಂದ್ರೆ ಹಾಲಿ ಸಂಸದರು ಇರತಕ್ಕಂಥ ಶಿವಕುಮಾರ್ ಉದಾಸಿ ಅವರು ಒಳ್ಳೆ ರೀತಿಯ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರೈಲ್ವೆ ಮಾರ್ಗ ಆಗಿರ್ಬೋದು, ಜೊತೆಗೆ ಈ ರೀತಿಯಾದಂಥ ಕೆಲವೊಂದಿಷ್ಟು ಬೆಳವಣಿಗೆಯ ಮೂಲಕ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಗೆ ಏನಂದ್ರೆ ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮೋದಿ ಅವರ ಪ್ರಬಲವಾದಂತಹ ಒಂದು ಹೆಸರು ಇದು ಮಾತ್ರ ಸಾಕು ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸಹ ಬಿಜೆಪಿ ಅವರಿಗೆ ಪ್ಲಸ್ ಆಗ್ತಾ ಇದೆ. ಚುನಾವಣೆ ಅಂತ ಹೇಳಿದ್ರೆ ರಣತಂತ್ರ. ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋಕೆ ಸಾಕಷ್ಟು ರಣತಂತ್ರವನ್ನ ಎರಡೂ ಪಕ್ಷದವರು ಹಾಕೊಂಡಿದ್ದಾರೆ. ಬಿಜೆಪಿಯವರಾಗಿರ್ಬಹುದು, ಕಾಂಗ್ರೆಸ್ನವರಾಗಿರ್ಬಹುದು. ಹಾಗೇನೆ ಶಿವಕುಮಾರ್ ಉದಾಸಿಯವರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ 3 ಬಾರಿ ಸಂಸದರಾಗಿದ್ದಾರೆ, 15 ವರ್ಷ ಆಡಳಿತವನ್ನ ನಡೆಸಿದ್ದಾರೆ. ಆದರೆ ಅವರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳು ಏನು? ಹಾಗೇನೆ ಕಾಂಗ್ರೆಸ್ನವರು, ಬಿಜೆಪಿಯವರು ಇಲ್ಲಿ ಗೆಲುವನ್ನು ಸಾಧಿಸೋಕೆ ಹಾಕೊಂಡಿರುವಂತ ಲೆಕ್ಕಾಚಾರ ಏನು? ಒಂದಷ್ಟು ರಾಜಕೀಯ ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಆಗ್ತಾರ ಎಂಬ ವಿಶ್ವಾಸ ನಮಗೆಲ್ಲ ಇದೆ. ಏಕೆಂತಂದ್ರೆ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದರಿಂದ ಜನರು ಸಹಿತ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಕೊಂಡಿದ್ದಾರೆ. ಮತ್ತೆ ಈ ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಆದರೆ ಹೈಕಮಾಂಡ್ ಅದನ್ನೆಲ್ಲ ಪರಿಶೀಲನೆ ಮಾಡ್ತೈತಿ. ಒಬ್ಬ ಸೂಕ್ತ ವ್ಯಕ್ತಿಗೆ
ಟಿಕೆಟ್ ಕೊಡ್ತೈತಿ. ಕೇಳಿದವ್ರಿಗೆ ಎಲ್ಲರಿಗೆ ಟಿಕೆಟ್ ಕೊಡಕ್ ಆಗಂಗಿಲ್ಲ, ಏನಿಲ್ಲ. ಸೂಕ್ತ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರೆ. ಈ ಬಾರಿನೂ ಮತ್ತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿನೇ ಗೆಲ್ತೈತಿ. 2024 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಜನರ ಬೆಂಬಲ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಏನು ಸಾವಿರಾರು ಕಿಲೋಮೀಟರ್ಗಳ ಕಾಲ ಈ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಜನರು ಮತ್ತು ಯುವಕರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಜನರ ಅಭೂತಪೂರ್ವ ಬೆಂಬಲನೂ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತು ಈ ನರೇಂದ್ರ ಮೋದಿ ಅವರ 10 ವರ್ಷಗಳ ದುರಾಡಳಿತ ಮತ್ತು ಏನು ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಅಲಿತಾ ಇದ್ದಾರೆ, ಇಂಥ ಒಂದು ದುರಾಡಳಿತದಿಂದ ಬೇಸಂತ ಯುವಕರು ಮತ್ತು ಈ ದೇಶದ ಜನರು ಈ ಬಿಜೆಪಿಯನ್ನು ತಿರಸ್ಕಾರ ಮಾಡಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾಗಿ ಬೆಂಬಲಿಸಿ 2024 ಚುನಾವಣೆಯಲ್ಲಿ ನಮ್ಮ ಪಕ್ಷ ಯಾರಿಗೇ ಟಿಕೆಟ್ ನೀಡಿದ್ರು ಕೂಡ ಗೆದ್ದು ಬರ್ತಕ್ಕಂಥ ವಿಶ್ವಾಸ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಪ್ರಸ್ತುತ ಸಂಸದರು ಶಿವಕುಮಾರ್ ಉದಾಸಿ 3 ಬಾರಿ ಆಯ್ಕೆಯಾಗಿದ್ದಾರೆ. 3 ಬಾರಿ ಆಯ್ಕೆಯಾಗಿರುವಂತಹ ಉದಾಸಿಯವರ ಸಾಧನೆಗಳು ಏನು, ಎಷ್ಟೆಲ್ಲ ಅನುದಾನವನ್ನು ತಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ, ವಿವಿಧ ಯೋಜನೆಗಳಿಗೆ 1,000 ಕೋಟಿ ಹಣವನ್ನು ತಂದಿದ್ದಾರೆ. ರಸ್ತೆ ಮೇಲ್ಸೇತುವೆಗೆ 245 ಕೋಟಿ ರೂಪಾಯಿ ಅನುದಾನ ಕೇಂದ್ರದಿಂದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಆಗಿರೋದು. ಹಾಗೆಯೇ ಗದಗ ರಾಣೆಬೆನ್ನೂರು ನಗರದ ಅಭಿವೃದ್ಧಿಗೆ 316 ಕೋಟಿ, 1,00,000 ಹೆಕ್ಟೇರ್ ಭೂಮಿಗೆ 208 ಕೋಟಿ ರೂಪಾಯಿ ನೀರಾವರಿ, ವಿವಿಧೆಡೆ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ಹಣ, ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ರೈಲ್ವೆ ದ್ವಿಪಥ, ಇದು ಕೂಡ ಇವರ ಸಾಧನೆ. ಹಾಗೆಯೇ ರಾಣೆಬೆನ್ನೂರು ಶಿಕಾರಿಪುರ ನೂತನ ರೈಲ್ವೆ ಮಾರ್ಗ, ಗದಗ ರೈಲ್ವೆ ನಿರ್ಮಾಣಕ್ಕೆ ಹೈಟೆಕ್ ಸ್ಪರ್ಶಕ್ಕೆ ಕಾಮಗಾರಿ. 2009ರಿಂದ ಸಂಸತ್ ನೀತಿ ನಿರೂಪಣೆಗಳಲ್ಲೂ ಕೂಡ ಇವರು ಭಾಗಿ ಆಗಿದ್ದಾರೆ, ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಕೇಂದ್ರದ ವಿವಿಧ ಸ್ಥಾಯಿ ಸಮಿತಿ ಸದಸ್ಯರಾಗೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದು ಶಿವಕುಮಾರ್ ಉದಾಸಿಯವರ ಸಾಧನೆ. 15 ವರ್ಷ ಸಂಸದರಾಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ 3 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಸಾಧನೆಯ ಪಟ್ಟಿಯನ್ನು ನೋಡ್ತಾ ಇದ್ದೀರಿ. ಆದರೆ 15 ವರ್ಷ ಸಂಸದರಾಗಿದ್ದವರು ಇಷ್ಟೇನಾ ಮಾಡೋಕ್ಕಾಗೋದು, ಇನ್ನೂ ಹೆಚ್ಚಿನ ಅನುದಾನ ತರಬೇಕಿತ್ತು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಿತ್ತು ಅಂತೇಳಿ ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ನಿರೀಕ್ಷೆ ಬೆಟ್ಟದಷ್ಟಿತ್ತು, ಆದರೆ ಆ ನಿರೀಕ್ಷೆಯನ್ನ ಸಂಸದರು ರೀಚ್ ಆಗ್ಲಿಲ್ವಾ? ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದಾರೆ ಸಂಸದರು ಅಂತ ಹೇಳಿ. ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಹಾಗೆಯೇ ವಿವಿಧ ಯೋಜನೆಗಳಿಗೆ 1,000 ಕೋಟಿ ರೂಪಾಯಿ, ಈ ರೀತಿಯಾಗಿ ಇವರು ಸಾಧನೆಯನ್ನ ಮಾಡಿದ್ದಾರೆ. ಶಿವಕುಮಾರ್ ಉದಾಸಿ ಅವರು ಸಂಸದರಾಗಿರೋದು 2009ರಿಂದ. 2009ರಿಂದ ಸತತವಾಗಿ ನಾನು ಆಗ್ಲಿಂದ ಹೇಳ್ತಾ ಇದ್ದೆ, 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಜನರು ಅವರಿಗೆ ಮತವನ್ನ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಇತ್ತಾ ಅಭಿವೃದ್ಧಿ ಮಾಡೋಕೆ? ಈ ಬಾರಿ ಚಾನ್ಸ್ ಸಿಗುತ್ತಾ ಎನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಇಲ್ಲಿ ಶಿವಕುಮಾರ್ ಉದಾಸಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಬಹುದಿತ್ತು ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು. ಹಾಗೆಯೇ ಬಿಜೆಪಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಇದೆ ಈ ಬಾರಿ ಗೆಲುವನ್ನು ಸಾಧಿಸೋಕೆ, ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೋಕೆ? ಸತತವಾಗಿ 3 ಬಾರಿ ಗೆದ್ದು ಬಿಜೆಪಿ ಭದ್ರಕೋಟೆಯಾಗಿದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಹುದೊಡ್ಡ ವರ್ಚಸ್ಸಿದೆ. ಸಂಸದರ ಮುಖ ನೋಡಿಕೊಂಡು ವೋಟ್ ಹಾಕ್ತಾ ಇದ್ರು, ವೋಟ್ ಹಾಕದೇ ಇದ್ರು ಮೋದಿ ಮುಖ ನೋಡಿಕೊಂಡು ವೋಟ್ ಹಾಕ್ತಾರೆ ಎನ್ನುವಂಥ ನಂಬಿಕೆ ಬಿಜೆಪಿ ನಾಯಕರಿಗೆ ಇದೆಯಾ? ಹಿಂದುತ್ವದ ಪರ ಸಂಘಟನೆ ಹಾಗೆಯೇ ದೊಡ್ಡ ಸಮುದಾಯ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕೂಡ ಆಗಿದೆ, ಇದು ಕೂಡ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗಬಹುದು. ಯಶಸ್ವಿ ರೈಲ್ವೆ ಕಾಮಗಾರಿ ಹಾಗೆಯೇ ಹೆದ್ದಾರಿ ಕಾಮಗಾರಿ, ಒಂದಷ್ಟು ರೈಲ್ವೆ ಕಾಮಗಾರಿಗಳು ಅಲ್ಲಾಗಿವೆ. ಅನುದಾನ ಬಿಡುಗಡೆ ಆದಂಥ ಸಂದರ್ಭದಲ್ಲಿ, ಸಂಸದರ ಸಾಧನೆ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಯಾವೆಲ್ಲ ಯೋಜನೆಗಳು ಆಗಿದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೆ. ಹಾಗೆಯೇ ಇದು ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಜನ ಇನ್ನೂ ಬೇಕಂತಿದ್ದಾರೆ, ಆದರೆ ಕಾದ್ ನೋಡಬೇಕು. ಹಿಂದುತ್ವದ ಪರ ಸಂಘಟನೆ ಇದೆ, ದೊಡ್ಡದಾಗಿ ಒಂದಷ್ಟು ಹಿಂದೂ ಪರ ಸಂಘಟನೆಯ ಅಲೆಯೂ ಕೂಡ ಅಲ್ಲಿದೆ. ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಅಂತೇಳಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಎಸ್, ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇವೆ, ಇದನ್ನು ಕೂಡ ಗಮನಿಸ್ತಾ ಇದ್ರಿ. ಹಾಗೇನೆ ಬಿಜೆಪಿಗೆ ಇರುವಂತ ಮೈನಸ್ ಪಾಯಿಂಟ್ಗಳು ಏನು ನೋಡ್ತಾ ಹೋಗೋದಾದ್ರೆ, ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇದೆ, ದೌರ್ಬಲ್ಯವೂ ಕೂಡ ಇದೆ. ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಉತ್ತಮ ಕೆಲಸ ಮಾಡಲಿಲ್ಲ.
ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಹಾವೇರಿಗೆ ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಒಲವನ್ನು ತೋರಲಿಲ್ಲ ಎನ್ನುವಂಥ ಆರೋಪ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯವರೇ, ಹಾಗೆಯೇ ಕೃಷಿ ಸಚಿವರು ಪಾಟೀಲ್ ಅವರಿದ್ದರು, ಅವರು ಕೂಡ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ತೋರಿದ್ರು ಎನ್ನುವಂಥ ಆರೋಪ ಕ್ಷೇತ್ರದ ಮತದಾರರದ್ದು. ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಬಿಜೆಪಿ ಹೀನಾಯವಾಗಿ ಸೋತಿದೆ. ಇದನ್ನೇ ಕಾಂಗ್ರೆಸ್ನವರು ಒಂದು ರೀತಿ ವರ್ಕೌಟ್ ಮಾಡಿಕೊಳ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಪಕ್ಷದಲ್ಲಿ ಟಿಕೆಟ್ ಸಂಬಂಧ ಒಂದು ಕಡೆಯಲ್ಲಿ ಭುಗಿಲೆದಿದೆ ಅಸಮಾಧಾನ. ಇದೆಲ್ಲವೂ ಕೂಡ ಬಿಜೆಪಿಯವರಿಗೆ ಮೈನಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಇವೆ. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲುವನ್ನು ಸಾಧಿಸಿದ್ದಾರೆ. 7ರಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಲವನ್ನು ಹೆಚ್ಚಿಸಿ ಬಿಜೆಪಿಗೆ ಮೈನಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇವೆ ಎನ್ನಲಾಗ್ತಾ ಇದೆ. ಮೋದಿಯೇ ಬಂದು ಕ್ಯಾಂಪ್ ಹಾಕಿದ್ರು ಕೂಡ ನಾವು ಮತ ಹಾಕಲ್ಲ ಅಂತೇಳಿ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರಿಗೂ ಅಸಮಾಧಾನ ಇದೆ. ಈ ಬಾರಿ ಮೋದಿ ಅಲೆ ವರ್ಕೌಟ್ ಆಗಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮುಖಂಡರೊಬ್ಬರು ಮಾತನಾಡಿದ್ದಾರೆ ಈ ಕುರಿತಂತೆ, ಬನ್ನಿ ನೋಡೋಣ. 3 ಬಾರಿ ಮೋದಿ ಅಲೆ ಅಂತಕ್ಕಂಥದ್ದನ್ನ ನೆಚ್ಕೊಂಡು ಜನ ಏನು ಹೋಟ್ ಹಾಕಿದ್ರು. 2 ಬಾರಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಆಡಳಿತ ಮಾಡಿದ್ರು. ಅವರ ಆಡಳಿತಕ್ಕೆ ಅವರ ಅಲೆ ಮೇಲೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು. ಆದ್ರೆ ಈ ಬಾರಿ ಜನ ಮೂರ್ಖ ಆಗೋದಿಲ್ಲ. ನರೇಂದ್ರ ಮೋದಿ ದುರಾಡಳಿತವನ್ನ ಬೇಸತ್ತಿದ್ದಾರೆ. ಆದ್ರಿಂದ ಈ ಬಾರಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ನೀಡಿದ್ರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು ನಿಶ್ಚಿತ. ಅದೇ 3 ಬಾರಿ ಮೋದಿ ಅಲೆ ಅಂತಕ್ಕಂಥದ್ದನ್ನ ನೆಚ್ಕೊಂಡು ಜನ ಏನು ಹೋಟ್ ಹಾಕಿದ್ರು. 2 ಬಾರಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಆಡಳಿತ ಮಾಡಿದ್ರು. ಅವರ ಆಡಳಿತಕ್ಕೆ ಅವರ ಅಲೆ ಮೇಲೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು. ಆದ್ರೆ ಈ ಬಾರಿ ಜನ ಮೂರ್ಖ ಆಗೋದಿಲ್ಲ. ನರೇಂದ್ರ ಮೋದಿ ದುರಾಡಳಿತವನ್ನ ಬೇಸತ್ತಿದ್ದಾರೆ. ಆದ್ರಿಂದ ಈ ಬಾರಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ನೀಡಿದ್ರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು ನಿಶ್ಚಿತ. ಅದೇ 3 ಬಾರಿ ಮೋದಿ ಅಲೆ ಅಂತಕ್ಕಂಥದ್ದನ್ನ ನೆಚ್ಕೊಂಡು ಜನ ಏನು ಹೋಟ್ ಹಾಕಿದ್ರು. 2 ಬಾರಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಆಡಳಿತ ಮಾಡಿದ್ರು. ಅವರ ಆಡಳಿತಕ್ಕೆ ಅವರ ಅಲೆ ಮೇಲೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು. ಆದ್ರೆ 3 ಬಾರಿ ಮೋದಿ ಅಲೆ ಅಂತಕ್ಕಂಥದ್ದನ್ನ ನೆಚ್ಕೊಂಡು ಜನ ಏನು ಹೋಟ್ ಹಾಕಿದ್ರು. 2 ಬಾರಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಆಡಳಿತ ಮಾಡಿದ್ರು. ಅವರ ಆಡಳಿತಕ್ಕೆ ಅವರ ಪಕ್ಷದ ಹಿರಿಯ ನಾಯಕರು ಏನೇ ಹೇಳಲಿ, ಆದ್ರೆ ಕಾರ್ಯಕರ್ತರು ತಮ್ಮ ಮುಖಂಡನ ಪರವಾಗಿ ಬ್ಯಾಟ್ ಬೀಸೋದು ಸರ್ವೇ ಸಾಮಾನ್ಯ. ಹಾಗೇನೆ ಹಾವೇರಿ ಜಿಲ್ಲೆಯ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಹೇಗಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ MD ಹಣಗಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನ ಏನು ಸಾಧಿಸಿದೆ ಬಿಜೆಪಿ ಪಕ್ಷ. 4ನೇ ಬಾರಿ ಸಹ ನಾವು ಈ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಡಬಾರ್ದು ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಒಳ್ಳೆ ರೀತಿಯಾದಂತಹ ಕೆಲವೊಂದು ಚೂರು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ಹತ್ತಿರ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ರಂಗು ದಿನದಿಂದ ದಿನಕ್ಕೆ ಪಡಿತಾನೆ ಇದೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೊತೆಗೆ ಈ 2 ರಾಷ್ಟ್ರೀಯ ಪಕ್ಷದ ಮಧ್ಯೆ ಏನಂದ್ರೆ ಈ ಮತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಜೊತೆಗೆ ಲೋಕಸಭೆಯ ಒಂದು ಫೈಟ್ ನಡೆಯುತ್ತೆ. ಇದರಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ, ಜೊತೆಗೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ 2 ಹೈಕಮಾಂಡ್ ಪಕ್ಷಗಳು ಜೊತೆಗೆ ಇವರ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ, ಜೊತೆಗೆ ಯಾರನ್ನ ಟಿಕೆಟ್ ಆಕಾಂಕ್ಷಿ ಜೊತೆಗೆ ಯಾರ ಟಿಕೆಟ್ ಫೈನಲ್ ಮಾಡ್ತಾರೆ ಅನ್ನೋದು ಈಗ ಸದ್ಯ ಇರುವಂತಹ ಪ್ರಶ್ನೆ. ಜೊತೆಗೆ ಇಲ್ಲಿರ್ತಕ್ಕಂಥ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಜನರು ಯಾರ ಕೊರಳಿಗೆ ಜಯದ ಮಾಲೆ ಹಾಕ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಹಾವೇರಿಯಿಂದ MD ಹಣಗಿ, ಜಿ ಕನ್ನಡ ನ್ಯೂಸ್. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಿಜೆಪಿಯವರು ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಪ್ಲಸ್ ಪಾಯಿಂಟ್ ಏನು ಬಿಜೆಪಿಗೆ ಈ ಬಾರಿ, ಹಾಗೇನೆ ಬಿಜೆಪಿಯವರ ಮೈನಸ್ ಪಾಯಿಂಟ್ ಏನು, ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ರಿ. ಹಾಗೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಪಕ್ಷವು ಕೂಡ ಈ ಬಾರಿ ಹಿಂದೆ ಬಿದ್ದಿಲ್ಲ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ವಶಪಡಿಸಿಕೊಳ್ಳೋಕೆ ಎಲ್ಲ ರೀತಿಯಾದಂಥ ರಣತಂತ್ರಗಳನ್ನ ಈ ಬಾರಿ ಮಾಡಿಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಒಂದಿಷ್ಟು ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ನವರು ಹಾಕೊಂಡಿದ್ದಾರೆ. ಕಾಂಗ್ರೆಸ್ ಕೆಳಮಟ್ಟದ ಸಂಘಟನೆ ಇದೆ, ಹಾಗೆಯೇ ನಾಯಕರ ಐಕ್ಯತೆ ಇರುವಂಥದ್ದು, ಇದು ಕೂಡ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಹಾಗೆಯೇ ಬಿಜೆಪಿ ವಿರೋಧಿ ಅಲೆ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ನಾಯಕರ ಮಧ್ಯೆ ಅಸಮಾಧಾನ ಇದೆ. ಬಿಜೆಪಿ ನಾಯಕರ ಅಸಮಾಧಾನ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಆದರೆ
ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇರಬಹುದು, ಆದರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೂಡ ಯಶಸ್ವಿಯಾಗಿ ಸಾಗ್ತಾ ಇದೆ. ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇವೆ. ಅದನ್ನ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಗಳು: 3 ಸಲ ಸಂಸತ್ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಲ್ಲಿ ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಸೂಕ್ತವಾದಂಥ ಅಭ್ಯರ್ಥಿಯ ಹುಡುಕಾಟ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸೂಕ್ತವಾದಂಥ ಅಭ್ಯರ್ಥಿ 3 ಟರ್ಮಲ್ಲೂ ಕೂಡ ಇವರಿಗೆ ಸಿಕ್ಕಿಲ್ಲ. ಜನರ ವಿಶ್ವಾಸ ಗಳಿಸುವಂಥ ಪ್ರಭಾವಿ ನಾಯಕರ ಕೊರತೆ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ. ಶಾಸಕರಿಗೆ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನ ಕೂಡ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್. ಇವೆಲ್ಲವನ್ನ ತಿದ್ಕೊಂಡು ಚುನಾವಣೆಗೆ ಹೋದರೆ ಒಂದಷ್ಟು ವರ್ಕೌಟ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇವೆ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ ಕೈ ಹಿಡಿದಿವೆ. ಒಂದಷ್ಟು ನಾಯಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಪಕ್ಷ ಸಂಘಟನೆ ಏನೂ ಆಗ್ತಾ ಇದೆ, ಸ್ಟ್ರಾಂಗ್ ಲೀಡರ್ ಇಲ್ಲ ಎನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಕಳೆದ ಚುನಾವಣೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಒಂದಿಷ್ಟು ಎಡವಟ್ಟುಗಳು ಆಗಿರೋದಂತೂ ಸತ್ಯ. ಆದ್ರೆ ಈ ಬಾರಿ ಒಳ್ಳೆ ಅಭ್ಯರ್ಥಿಯನ್ನ, ಒಳ್ಳೆ ಕ್ಯಾಂಡಿಡೇಟ್ ಅನ್ನು ಹುಡುಕುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ MD ಹಣಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ನಡೀತಾ ಇದ್ದಾವೆ ಅನ್ನುವುದನ್ನು ಸ್ಥಳೀಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯ ಟಿಕೆಟ್ ಫೈಟ್ ಅಲ್ಲಿ ಕಾಂಗ್ರೆಸ್ ಮುಖಂಡರು ಏನಂದ್ರೆ ಟಿಕೆಟ್ ನನಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ಭದ್ರಕೋಟೆ ಅಂತ ಗುರುತಿಸಿಕೊಂಡಂತ ಇದರಲ್ಲಿ ಏನಂದ್ರೆ ಈಗಾಗಲೇ ಶಿವಕುಮಾರ್ ಉದಾಸಿ ಅವರ ಎದುರಾಳಿಯಾಗಿ ಏನಂದ್ರೆ DR ಪಾಟೀಲ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು ಸತತವಾಗಿ 2 ಬಾರಿ ಸೋತಿದ್ದಾರೆ. DR ಪಾಟೀಲ್ ಅವರು 1 ಬಾರಿ ಸೋತಿದ್ದಾರೆ. ಈ ಬಾರಿ ಅಂದ್ರೆ ಹಾಲಿ ಸಂಸದರಾದಂತಹ ಶಿವಕುಮಾರ್ ಉದಾಸಿ ಅವರು ಟಿಕೆಟ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಈ ಬಾರಿ ಏನಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಬಾರಿ ಆದ್ರೂ ಬಿಜೆಪಿ ಭದ್ರಕೋಟೆಯನ್ನ ಚಿದ್ರಿ ಮಾಡುವಂತ ಲಕ್ಷಣಗಳು ಇದಾವೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡಂತಹ ಕಾಂಗ್ರೆಸ್ ನಾಯಕರು ಈ ಬಾರಿ ಹಾವೇರಿ ಮತ್ತು ಗದಗ ಲೋಕಸಭೆ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು, ಆ ಬಿಜೆಪಿ ಭದ್ರಕೋಟೆ ಅನ್ನುವಂತ ಹೆಸರನ್ನ ಚಿದ್ರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಎಸ್, 2 ಪಕ್ಷಗಳ ಪ್ಲಸ್ ಪಾಯಿಂಟ್ ಹಾಗೇನೆ ಮೈನಸ್ ಪಾಯಿಂಟ್ಗಳನ್ನ ಗಮನಿಸಿದ್ರಿ. ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿ 2 ಪಕ್ಷಗಳು ಇವೆ. ಆದರೆ ಇಲ್ಲಿ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಆಕಾಂಕ್ಷಿಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗಬಹುದು, ಬಿಜೆಪಿಯಲ್ಲೂ ಕೂಡ ಆಗಬಹುದು. ಹಾಗಾದ್ರೆ ಯಾರೆಲ್ಲ ಈ ಬಾರಿ 2 ಪಕ್ಷದಲ್ಲಿ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ರೇಸ್ನಲ್ಲಿ ಇದ್ದಾರೆ ಎನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಬಲ ಅಭ್ಯರ್ಥಿಗಳು ಇಲ್ಲಿ ಇದ್ದಾರೆ. ಆದರೆ ಇವರಿಗೆ ಟಿಕೆಟ್ ಸಿಗುತ್ತಾ? KE ಕಾಂತೇಶ್ ಈಶ್ವರಪ್ಪನವರ ಪುತ್ರ ಬಿಜೆಪಿಯಿಂದ BC ಪಾಟೀಲ್ ಮಾಜಿ ಸಚಿವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಈ ಬಾರಿ ಲೋಕಸಭೆ ಚುನಾವಣೆಯ ಟಿಕೆಟ್ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಪಕ್ಷದಿಂದ. ಹಾಗೆಯೇ ಶಿವರಾಜ್ ಸಜ್ಜನ್ ಬಿಜೆಪಿಯಿಂದ, ಅವರು ಕೂಡ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ. ಇನ್ನೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಬಾರಿ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಗುತ್ತಾ? ಯಾಕಂತ ಹೇಳಿದ್ರೆ ಲಿಂಗಾಯತ ಮತಗಳು ಜಾಸ್ತಿಯಾಗಿ ಇವೆ. ಇಲ್ಲ ಒಂದು ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ಬೊಮ್ಮಾಯಿ ಅವರಿಗೂ ಕೂಡ ಟಿಕೆಟ್ ಕೊಟ್ಟರೆ ಅಚ್ಚರಿ ಇಲ್ಲ ಎನ್ನಲಾಗ್ತಾ ಇದೆ. ಹಾಗೆಯೇ ಡಾಕ್ಟರ್ ಮಹೇಶ್ ನಾಲವಾಡ್ ಇವರು ಕೂಡ ಬಿಜೆಪಿಯಿಂದ ಆಕಾಂಕ್ಷಿ. ಹಾಗೆಯೇ ಕಾಂಗ್ರೆಸ್ ಪಕ್ಷದಿಂದ ನೋಡ್ತಾ ಹೋಗೋದಾದ್ರೆ ಸಲೀಂ ಅಹಮದ್ ಕಾಂಗ್ರೆಸ್ ಪಕ್ಷದಿಂದ, ಆನಂದ ಗಡ್ಡ ದೇವರ ಮಠ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿ. ಇವರು ಕೂಡ ಹೈಕಮಾಂಡ್ ಇವರಿಗೆ ಮಣೆ ಹಾಕುತ್ತಾ. ಸಂಜೀವ ಕುಮಾರ ನೀಲಗಿರಿ ಕಾಂಗ್ರೆಸ್ನವರು, ಹಾಗೆಯೇ MM ಹಿರೇಮಠ ಕಾಂಗ್ರೆಸ್ನವರು. ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳು. 2 ಪಕ್ಷದ ಆಕಾಂಕ್ಷಿಗಳನ್ನ ಗಮನಿಸ್ತಾ ಇದ್ದೀರಾ. ದೊಡ್ಡ ಮಟ್ಟದ ಪಟ್ಟಿಯೇ ಇದೆ. ಹೈಕಮಾಂಡ್ಗೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ದೊಡ್ಡ ತಲೆನೋವು ಪರಿಣಮಿಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾರ ಒಬ್ಬರಿಗೆ ಟಿಕೆಟ್ ಕೊಟ್ಟರು ಇನ್ನೊಬ್ರು ಬಂಡಾಯ ಹೇಳ್ತಾರಾ, ಈ ರೀತಿಯಾದಂಥ ಲೆಕ್ಕಾಚಾರ ಇದೆ. ಬಿಜೆಪಿಯಲ್ಲೂ 4-5 ಜನ ಇದ್ದಾರೆ, ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ 4-5 ಜನ ಇದ್ದಾರೆ. ಇನ್ನೂ ಕೆಲವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ. ಆದರೆ ಬಿಜೆಪಿ ಹೈಕಮಾಂಡ್ ಆಗಿರಬಹುದು, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರಬಹುದು, ಯಾರಿಗೆ ಮಣೆ ಹಾಕುತ್ತೆ ಎನ್ನುವಂಥ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಗಮನಿಸ್ತಾ ಹೋಗೋದಾದ್ರೆ ಕಾಂತೇಶ್ ಈಶ್ವರಪ್ಪನವರ ಪುತ್ರ, ಈಗಾಗಲೇ ಈಶ್ವರಪ್ಪನವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ.
ಇನ್ನೊಂದು ಕಡೆಯಲ್ಲಿ BC ಪಾಟೀಲ್ ಅವರು ನನಗೆ ಈ ಬಾರಿ ಟಿಕೆಟ್ ಬೇಕು, ಲೋಕಸಭೆ ಚುನಾವಣೆಯ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅವರು ಕೂಡ ಒಂದಷ್ಟು ಓಡಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? ಯಾಕಂತ ಹೇಳಿದ್ರೆ 15 ವರ್ಷಗಳ ಕಾಲ ಆಳ್ಕೊಂಡು ಬಂದಂತ ಒಂದು ಕ್ಷೇತ್ರವನ್ನ ಬೇರೆ ಪಕ್ಷದವರಿಗೆ ಬಿಟ್ಟು ಬೇರೆ ಪಕ್ಷದವರ ಕೈವಶ ಆಗದೆ ಇರುವಂತೆ ನೋಡ್ಕೊಳ್ಳೋಕೆ ಕೂಡ ಒಂದಷ್ಟು ರಣತಂತ್ರವನ್ನ ಆಬ್ವಿಯಸ್ಲಿ ಬಿಜೆಪಿ ಅವರು ಕೂಡ ಹಾಕೊಂಡಿರ್ತಾರೆ. ಆದರೆ ಈ ಬಾರಿ ನಾವು ಗೆಲ್ಲೇಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಹೀಗಾಗಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಅತಿ ದೊಡ್ಡದಾಗಿದೆ ಎರಡೂ ಪಕ್ಷದಿಂದ. ನಾನು ಆಗ್ಲೇ ಹೇಳ್ತಾ ಇದ್ದೆ ಎಷ್ಟೆಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿಯಲ್ಲಿ ಅನ್ನುವಂಥದ್ದಾಗಿ. ಕೊನೆಯದಾಗಿ ಯಾರಿಗೆ ಟಿಕೆಟ್ ಸಿಗಬಹುದು ಈ ಬಗ್ಗೆ ನಮ್ಮ ಪ್ರತಿನಿಧಿ MD ಹಣಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗಿದೆ. ಬಿಜೆಪಿಯಲ್ಲಿ ನಾವು ಯಾರ್ಯಾರು ಆಕಾಂಕ್ಷಿಗಳಂತ ನೋಡ್ತಾ ಹೋಗಿದರೆ, ಒಂದು ಮಾಜಿ ಸಚಿವ BC ಪಾಟೀಲ್, ಶಿವರಾಜ್ ಸಜ್ಜನ್, ಜೊತೆಗೆ ಕಾಂತೇಶ್ ಈಶ್ವರಪ್ಪ, ಪ್ರದೀಪ್, ಜೊತೆಗೆ ಇಂತಹ ಒಂದು ಬಸವರಾಜ ಬೊಮ್ಮಾಯಿ ಅವರು, ಅಂದ್ರೆ ಪಕ್ಷದ ಹೈಕಮಾಂಡ್ ಅಲ್ಲಿ ಪಕ್ಷದ ನಾಯಕರು ಬಸವರಾಜ ಬೊಮ್ಮಾಯಿ ಅವರನ್ನ ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸಲೀಂ ಅಹಮದ್ ಅವರು, ಜೊತೆಗೆ ಸೋಮಣ್ಣ ಬೇವಿನ ಮರದವರು, ಜೊತೆಗೆ ಆನಂದ್ ಗಡ್ಡದೇವರ ಮಠ ಅವರು, ಅದೇ ರೀತಿಯಾಗಿ ಏನಂದ್ರೆ ಸಂಜೀವ್ ಕುಮಾರ್ ನೀರಲ್ಗೆ ಅವರು, ಇಂಥ ಒಂದು ಪ್ರಮುಖವಾದಂತಹ ಹೆಸರುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಪಕ್ಷದ ಒಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ಈಗಿರ್ತಕ್ಕಂಥ ಬ್ಯಾಡಗಿ ಶಾಸಕ, ಹಾಲಿ ಶಾಸಕರಾದಂತಹ ಬಸವರಾಜ್ ಶಿವಣ್ಣ ಅವರನ್ನು ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ಎರಡೂ ಪಕ್ಷ ರಾಷ್ಟ್ರೀಯ ಪಕ್ಷಗಳ ಏನಂದ್ರೆ ಜಾತಿ ಲೆಕ್ಕಾಚಾರದ ಮೇಲೆ ಏನಂದ್ರೆ ತುಲನೆ ಮಾಡ್ತಾ ಇದ್ದೇವೆ. ಅಂದ್ರೆ ಜಾತಿವಾರು ಲೆಕ್ಕಾಚಾರವನ್ನು ಮಾಡ್ತಾ ಹೋದ್ರೆ ನಾವೇನಂದ್ರೆ ಬಿಜೆಪಿ ಭದ್ರಕೋಟೆಯನ್ನ ಚಿದ್ರಿ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನಂದ್ರೆ ಒಂದು ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನಂದ್ರೆ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನ ಏನು ಸಾಧಿಸಿದೆ ಬಿಜೆಪಿ ಪಕ್ಷ, 4ನೇ ಬಾರಿ ಸಹ ನಾವು ಈ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಡಬಾರದು ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಒಳ್ಳೆ ರೀತಿಯಾದಂತಹ ಕೆಲವೊಂದು ಚೂರು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ರಣತಂತ್ರಗಳು ಸಾಕಷ್ಟಿವೆ, ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ತಾ ಇದ್ವಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂಥ ಸಂದರ್ಭದಲ್ಲಿ. ಹಾಗೇನೆ ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೆ, ನಾನಾಗಲೇ ಹೇಳ್ತಾ ಇದ್ದೆ ಉದಾಸಿಯವರು 15 ವರ್ಷಗಳ ಕಾಲ ಸಂಸದರಾಗಿ ಇದ್ದಾರೆ. ಇನ್ನೊಂದು ಆರೋಪ ಇದೆ ಅಂತ ಹೇಳಿದ್ರೆ ಮೋದಿಯವರ ವರ್ಚಸ್ಸಿನಿಂದಲೇ ಇವರು ಗೆದ್ರು. ಆದರೆ ಈ ಬಾರಿ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಈ ಕ್ಷೇತ್ರದಲ್ಲಿ ಇರುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ, ಬನ್ನಿ ನೋಡೋಣ. ಹತ್ತಿರ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ರಂಗು ದಿನದಿಂದ ದಿನಕ್ಕೆ ಪಡಿತಾನೆ ಇದೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೊತೆಗೆ ಈ ಎರಡೂ ರಾಷ್ಟ್ರೀಯ ಪಕ್ಷದ ಮಧ್ಯೆ ಏನಂದ್ರೆ ಈ ಮತ್ತು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಜೊತೆಗೆ ಲೋಕಸಭೆಯ ಒಂದು ಫೈಟ್ ನಡೆಯುತ್ತೆ. ಇದರಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ, ಜೊತೆಗೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ ಎರಡೂ ಹೈಕಮಾಂಡ್ ಪಕ್ಷಗಳು, ಜೊತೆಗೆ ಇವರ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ, ಜೊತೆಗೆ ಯಾರನ್ನ ಟಿಕೆಟ್ ಆಕಾಂಕ್ಷಿ, ಜೊತೆಗೆ ಯಾರ ಟಿಕೆಟ್ ಫೈನಲ್ ಮಾಡ್ತಾರೆ ಅನ್ನೋದು ಈಗ ಸದ್ಯ ಇರುವಂತಹ ಪ್ರಶ್ನೆ. ಜೊತೆಗೆ ಇಲ್ಲಿರ್ತಕ್ಕಂಥ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಜನರು ಯಾರ ಕೊರಳಿಗೆ ಜಯದ ಮಾಲೆ ಹಾಕ್ತಾರ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಹಾವೇರಿಯಿಂದ MD ಹಣಗಿ, ಜಿ ಕನ್ನಡ ನ್ಯೂಸ್. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಶಿವಕುಮಾರ್ ಉದಾಸಿಯವರಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಜೋರಾಗಿ ಇರುವಂಥ ಸಂದರ್ಭದಲ್ಲೇ ಮೋದಿ ಅಲೆ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸ್ವತಃ ಮೋದಿಯವರೇ ಬಂದರೂ ನಾವು ವೋಟ್ ಹಾಕೋದಿಲ್ಲ ಎನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಾಲಿ ಸಂಸದರ ಮೇಲೆ ಅಷ್ಟೊಂದು ಅಸಮಾಧಾನ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ DR ಪಾಟೀಲ್ ವಿರುದ್ಧ ಸತತವಾಗಿ ಹ್ಯಾಟ್ರಿಕ್ ಗೆಲುವಿನ ಸಾಧನೆಯನ್ನು ಮಾಡಿದರು. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಹಾಗಾದರೆ ಹೊಸ ಅಭ್ಯರ್ಥಿ ಯಾರು ಆಗಬಹುದು ಬಿಜೆಪಿ ಪಕ್ಷದಿಂದ? ಈಶ್ವರಪ್ಪ ಅವರ ಪುತ್ರನಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡ್ತಾರಾ? ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ಈ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಾರವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸ್ತಾ ಇದ್ದಾರೆ, ವಿವಿಧ ಕಾರ್ಯಕ್ರಮಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ BC ಪಾಟೀಲ್ ವಿಚಾರಕ್ಕೆ ಬರೋದಾದರೆ, ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದೆ, ಆ ಬಳಿಕ ಆಪರೇಷನ್ ಆಗಿ ಬಿಜೆಪಿಗೆ ಬಂದೆ, ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯಿತು ಅವರು. ಆದರೆ ಈ ಬಾರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಟಿಕೆಟ್ ಸಿಗುತ್ತಾ ಇಲ್ವಾ ಎನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಹಾಗೆಯೇ ಸಲೀಂ ಅಹಮದ್,
ಸಲೀಂ ಅಹಮದ್ ಕಳೆದ ಬಾರಿಯೂ ಕೂಡ ಸ್ಪರ್ಧೆ ಮಾಡಿದ್ರು, ಆದರೆ ಸೋತ್ರು. ಈ ಬಾರಿ ಏನಾಗುತ್ತೆ ಅನ್ನುವಂಥ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಈ ಲೆಕ್ಕಾಚಾರ ತಲೆ ಕೆಳಗೆ ಆಗುತ್ತಾ? BJP ಅವರಿಗೆ ವಿಶ್ವಾಸ ಇದೆ, ನಾವು ಗೆಲ್ತೀವಿ. ಯಾಕಂತ ಹೇಳಿದ್ರೆ 3 ಬಾರಿ ಗೆದ್ದಿದ್ದೀವಿ, 15 ವರ್ಷ ನಾವು ಆಡಳಿತ ಮಾಡಿದ್ದೀವಿ. ಹಾಗೆಯೇ ಈ ಬಾರಿ ನಾವೇ ಗೆಲ್ಲಬೇಕು ಎನ್ನುವಂಥ ಲೆಕ್ಕಾಚಾರ ದೊಡ್ಡ ಮಟ್ಟಿಗೆ ಇದೆ. ಆದರೆ ಇಲ್ಲಿ ಕಾಂಗ್ರೆಸ್ನ ಪರವಾಗಿ ಅಲೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವಂಥ ಚಾನ್ಸಸ್ ಕೂಡ ದಟ್ಟವಾಗಿದೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಈಗೇನು ಪ್ರಸ್ತುತ ಸಂಸದರು ಇದ್ದಾರೆ, ಅವ್ರ ಮೇಲೆ ಒಂದಷ್ಟು ಆರೋಪಗಳು ಇವೆ. ಅನುದಾನವನ್ನು ತಂದಿಲ್ಲ ಅಂತೇನಲ್ಲ, ಆದರೂ ಇನ್ನೂ ಹೆಚ್ಚಿನ ಅನುದಾನವನ್ನು ತರಬೇಕಿತ್ತು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಿತ್ತು. 3 ಬಾರಿ ಆಯ್ಕೆಯಾದಂಥ ಒಬ್ಬ ಸಂಸದರು ಇಷ್ಟೇನಾ ಮಾಡೋದು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಆ ಕ್ಷೇತ್ರದ ಜನರು ಕೇಳ್ತಾ ಇದ್ದಾರೆ. ಹೀಗಾಗಿ ಲೆಕ್ಕಾಚಾರ ಜೋರಾಗಿದೆ, ಕಾದು ನೋಡಬೇಕಾಗುತ್ತೆ. ಹೈಕಮಾಂಡ್ ನಿರ್ಧಾರ, ಎರಡೂ ಪಕ್ಷದ ಹೈಕಮಾಂಡ್ ನಿರ್ಧಾರ. ಕಾಂಗ್ರೆಸ್ನವರು ಯಾರಿಗೆ ಮಣೆ ಹಾಕ್ತಾರೆ, BJPಯವರು ಯಾರಿಗೆ ಮಣೆ ಹಾಕ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ, ಯಾರು ಕಣಕ್ಕಿಳಿತಾರೆ, ಜನರ ನಾಡಿ ಮಿಡಿತ ಹೇಗಿದೆ, ಮತದಾರನ ನಾಡಿ ಮಿಡಿತ ಹೇಗಿದೆ ಎನ್ನುವಂಥದ್ದು ಫೈನಲ್ ಆಗುತ್ತೆ. ಜನರೇ ನಿರ್ಧಾರವನ್ನು ಮಾಡ್ತಾರೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ. ಗಮನಿಸ್ತಾ ಹೋಗೋದಾದರೆ ಶಿವಕುಮಾರ್ ಉದಾಸಿ ಕಳೆದ ಬಾರಿ ಗೆದ್ದಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು. BJP ಭದ್ರಕೋಟೆ ಅಂತ ಕರೀತಾರೆ. 3ನೇ ಬಾರಿಗೆ ಅಭ್ಯರ್ಥಿಯಾಗಿ ಶಿವಕುಮಾರ್ ಉದಾಸಿ ಅವರು ಗೆದ್ದಿದ್ದು ಸಾಕಷ್ಟು ಮತಗಳ ಅಂತರದಿಂದ. ಗಮನಿಸ್ತಾ ಇದ್ವಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಜಟಾಪಟಿ ಇದೆ. 4ನೇ ಬಾರಿಯೂ ಕ್ಷೇತ್ರವನ್ನ ಗೆಲ್ಲಬೇಕು ಎನ್ನುವಂಥ ಲೆಕ್ಕಾಚಾರವನ್ನ ದೊಡ್ಡ ಮಟ್ಟದಲ್ಲಿ BJPಯವರು ಹಾಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಬಾರಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕ್ಷೇತ್ರವನ್ನ ಕೈವಶಪಡಿಸ್ಕೊಳ್ಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಮತದಾರ ಯಾರಿಗೆ ತನ್ನ ಒಲವನ್ನು ತೋರ್ತಾನೆ ಎನ್ನುವಂಥದ್ದಾಗಿ. ಇದು ಇವತ್ತಿನ ಲೋಕ ಲೆಕ್ಕಾಚಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.